ಇಂದು ನಮ್ಮ ಕರ್ನಾಟಕ ರಾಜ್ಯದ ಏನು ಮಾದಿಗರ 35 ವರ್ಷಗಳ ಒಂದು ಹೋರಾಟದ ಏನು ಫಲ ಇತ್ತು. ಇವತ್ತು ಏನು ಕರ್ನಾಟಕ ರಾಜ್ಯದ ಈ ಸಿದ್ದರಾಮಯ್ಯ ಸರ್ಕಾರದ ವತಿಯಿಂದ ನಮಗೆ ಒಂದು ಬಹು ಐತಿಹಾಸಿಕ ಒಂದು ತೀರ್ಪು ಸಿಕ್ಕಂತಾಗಿದೆ. ನಿಜವಾಗ್ಲೂ ಹೇಳ್ಬೇಕಂತೇಳಿದ್ರೆ ಭಾಳ ಸಂತೋಷದ ವಿಷಯ. 35 ವರ್ಷದ ಈ ಒಂದು ಹೋರಾಟದ ಫಲವಾಗಿ ಏನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನವನ್ನು ಕೈಗೊಂಡಿದ್ದಾರೆ, ಅದಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ, ಸಚಿವ ಸಂಪುಟದ ಸರ್ವ ಸದಸ್ಯರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ, ಹೋರಾಟದವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂತಂದ್ರೆ 15% ಏನು ಬಲಗೈಗೆ 5.25 ಹಾಗೂ ಎಡಗೈಗೆ 5.25 ಹಾಗೂ ಇತರಿಗೆ 4.5, 15% ಯಾರಿಗೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಹಂಚಿ ಏನು ಇಡೀ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಏನು 52,436 ಪೋಸ್ಟನ್ನು ಕರೆದಿದ್ರು. ಆ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಜನಾಂಗದವರಿರಲಿ ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ 15%ರಲ್ಲಿಯೇ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಈ ಒಂದು ಪರ್ಸೆಂಟೇಜನ್ನು ಕೊಡುವ ಮುಖಾಂತರ ಈ ಒಳ ಮೀಸಲಾತಿ ಏನು 35 ವರ್ಷದ ಒಂದು ಹೋರಾಟ ಇತ್ತು, ಈ ಒಳ ಮೀಸಲಾತಿಗೆ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟು ಎಲ್ಲರಿಗೂ ಕೂಡ ಸರಿಸಮನಾಗಿ ಕಂಡಿರ್ತಕ್ಕಂಥ ಈ ತೀರ್ಪು, ಅದಕ್ಕೆ ನಾವೆಲ್ಲರೂ ಕೂಡ ಮಾದಿಗ ಸಮಾಜದವರು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದರ ಜೊತೆಗೆ ಏನು ಅಂತಂದರೆ ಏನು ನಮ್ಮ ಸಮಾಜದ ಹೋರಾಟಗಾರರು ಇವತ್ತು ಯಾವುದೇ ಪಕ್ಷ ಇರಲಿ, ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಸಂಘಟನೆಗಳಿರಲಿ, ಯಾವ ಸಂಘಟನೆಗಳಿದ್ರೂ ಕೂಡ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಎಲ್ಲ ಪಕ್ಷದವರು ಕೂಡಿಕೊಂಡು ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲವನ್ನು ಸೂಚಿಸಿ ಎಲ್ಲರೂ ಕೂಡ ಒಂದೇ ವೇದಿಕೆಗೆ ಬಂದು ಏನಿದು 35 ವರ್ಷದ ಒಂದು ಹೋರಾಟ ಇತ್ತು, ಆ ಹೋರಾಟಕ್ಕೆ ಇವತ್ತು ಕೊನೆ ಸಿಕ್ಕಂತಾಗಿದೆ. ಇವತ್ತು ಸಂತೋಷದ ವಿಷಯ. ಯಾಕಂತೇಳಿದ್ರೆ ನಮ್ಮ ಹೋರಾಟಗಾರರು ಭಾಳಷ್ಟು ಜನ ತಮ್ಮ ಸರ್ವಸ್ವವನ್ನೇ ಕಳ್ಕೊಂಡಾರ. ಎಷ್ಟೋ ಜನ ನಮ್ಮ ಗುಲ್ಬರ್ಗಾದಲ್ಲಿ ಆಗಿರ್ಬೋದು ಒಳ ಮೀಸಲಾತಿ ಸಲುವಾಗಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಕಪ್ಪು ಬಟ್ಟೆಯನ್ನು ತೋರಿಸಿ ತಿಂಗಳುಗಟ್ಟಲೆ ಜೈಲಿನಲ್ಲಿರ್ತಕ್ಕಂಥದ್ದಾಗಿರ್ಬೋದು. ಹಾಗೆ ಏನು ನಮ್ಮ ಬೆಳಗಾವಿಯಲ್ಲಿ ಏನು ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟ ಇತ್ತು, ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಎಷ್ಟೋ ಜನ ಸಾವನ್ನಪ್ಪಿರ್ತಕ್ಕಂಥಾಗಿರ್ಬೋದು, ಎಷ್ಟೋ ಪೊಲೀಸ್ ಅವರಿಂದ ಲಾಠಿ ಏಟು ತಿಂದಿರ್ತಕ್ಕಂಥದ್ದಾಗಿರ್ಬೋದು, ಜೈಲಿಗೆ ಹೋಗಿರ್ತಕ್ಕಂಥದ್ದಾಗಿರ್ಬೋದು. ಭಾಳ ಕಷ್ಟ ನೋವುಗಳನ್ನು ಅನುಭವಿಸಿ ಇವತ್ತು ಈ ಒಂದು ಹೋರಾಟಕ್ಕೆ ಒಂದು ಜಯ ಸಿಕ್ಕದ. ಯಾರ್ಯಾರು ರೋಡಿಗೆ ಬೀದಿಗಿಳಿದು ಹೋರಾಟ ಮಾಡ್ಯಾರ, ಯಾರ್ಯಾರು ಜೈಲಿಗೆ ಹೋಗಿ ಬಂದಾರ, ಅವರೆಲ್ಲರ ಪ್ರತಿಫಲದ ಅಂಗವಾಗಿ ಇವತ್ತು ನಮಗೆ ಈ ಒಂದು ಐತಿಹಾಸಿಕ ಒಂದು ಒಳ ಮೀಸಲಾತಿ ಸಿಕ್ಕದ. ಅದಕ್ಕೆ ನಾವು ಸಂಪೂರ್ಣವಾಗಿ ಎಲ್ಲ ಜಾತಿ ಭೇದ ಎಲ್ಲ ಪಕ್ಷ ಭೇದ ಎಲ್ಲವನ್ನು ಕೂಡ ಮರೆತು ಕರ್ನಾಟಕ ರಾಜ್ಯದ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಸಚಿವ ಸಂಪುಟದ ಎಲ್ಲ ಸರ್ವ ಸದಸ್ಯರಿಗೂ ಈ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ.